ಏನಾದ್ರು ಫೋನ್ ಮಾಡಿ ಇವತ್ತು ಹೇಳ್ತಿದ್ರೆ ನೀವುಗಳು ಹೋಗ್ಬೇಡಿ ಅಂತೇಳಿ. ಇಷ್ಟು ಮಟ್ಟಿಗೆ ಇವತ್ತು ನೀವುಗಳು ಹೋರಾಟ ಮಾಡಿದ್ರಿ. ಇಲ್ಲಿ ಸ್ನೇಹಿತರೆ AIDS ಇವತ್ತು ಎಲ್ಲಾ ಕಡೆ ಬಂತು, ಹೋರಾಟಗಳನ್ನ ನಡೆಸ್ತು. ನೀವುಗಳು ನಮ್ಮನ್ನ ಹೃದಯಪೂರ್ವಕದಿಂದ ವೆಲ್ಕಮ್ ಮಾಡಿದ್ರಿ, ನೀವುಗಳು ನಮ್ಗೆ ಸಹಾಯನ ಮಾಡಿದ್ರಿ. ಪ್ರತಿಯೊಂದು ಕೆಪಿಎಸ್ ಮ್ಯಾಗ್ನೆಟ್ ಅಡಿಯಲ್ಲಿ ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸಿ ದೊಡ್ಡ ಆಲದ ಮರದಲ್ಲಿ ಬೃಹತ್ ಪೋಷಕರ ಪ್ರತಿಭಟನಾ ಸಮಾವೇಶ ನಡೆಯಿತು. ಎಐಡಿಎಸ್ಒ ರಾಜ್ಯೋಪಾಧ್ಯಕ್ಷರಾದ ಚಂದ್ರಕಲಾರವರು ಮಾತನಾಡುತ್ತಾ, ಅಕ್ಟೋಬರ್ 15 ಹಾಗೂ ಡಿಸೆಂಬರ್ 30, 2025ರಂದು ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿರುವ ಆದೇಶಗಳ ಪ್ರಕಾರ ರಾಜ್ಯದಾದ್ಯಂತ ಗ್ರಾಮ ಪಂಚಾಯತಿಗೆ ಒಂದು ಸರ್ಕಾರಿ ಶಾಲೆಯಂತೆ ಕೇವಲ 6,000 ಶಾಲೆಗಳು ಉಳಿದು 40,000 ಸರ್ಕಾರಿ ಶಾಲೆಗಳು ನಶಿಸುವವು. ಅಂದರೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ 5 ಕಿಲೋಮೀಟರ್ ವ್ಯಾಪ್ತಿಯ ಉಳಿದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಕೊಳ್ಳುವ ಹುನ್ನಾರ ಇದಾಗಿದೆ. ಸರ್ಕಾರಿ ಶಾಲೆಗಳನ್ನ ನುಂಗ್ ಹಾಕಿ ಖಾಸಗಿಯವರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಮುಂದಾಗಿರೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಇನ್ನೊಂದು ಬಹಳ ಆಘಾತಕಾರಿ ವಿಷಯ ಈ ಕೆಪಿಎಸ್ ಮ್ಯಾಗ್ನೆಟ್ ನೀತಿಯಲ್ಲಿರೋದು ಹೊರಗುತ್ತಿಗೆ ಕೊಡೋದು. ಹೊರಗುತ್ತಿಗೆ ಅಂತ ಹೇಳಿದ್ರೆ ಈ ಶಾಲೆಗಳನ್ನೆಲ್ಲ ಕೆಪಿಎಸ್ ಶಾಲೆಗಳ ನಿರ್ಮಾಣ ಮಾಡ್ತಾರೆ, ಅದ್ರದ್ದು ನಿರ್ವಹಣೆ, ಆ ಶಾಲೆನ ರನ್ ಮಾಡ್ಬೇಕಲ್ಲ ಮುಂದೆ, ಅದ್ರ ನಿರ್ವಹಣೆ. ಎಐಡಿಎಸ್ ರಾಜ್ಯೋಪಾಧ್ಯಕ್ಷರಾದ ಅಪೂರ್ವರವರು ಮಾತನಾಡುತ್ತಾ, ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಜನವರಿ 13ರಂದು 2026ರ ಬ್ರಹ್ಮಸಂದ್ರ ಕೆಪಿಎಸ್ ಮ್ಯಾಗ್ನೆಟ್ ಕುರಿತು ಬಿಡುಗಡೆ ಮಾಡಿದ ಆದೇಶವು ಬಿಒರವರ ಮೌಖಿಕ ಸೂಚನೆ ಮೇರೆಗೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಸುತ್ತಲಿನ 16 ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ತಲುಪಿದೆ. ಮಾಧ್ಯಮಗಳಿಗೆ ಸಂದರ್ಶನ ನೀಡುತ್ತಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು, ನನ್ನ ದೇಹದಲ್ಲಿ ಕನ್ನಡ ರಕ್ತ ಹರಿಯುವುದು ಎಂದು ಹೇಳುತ್ತಾರೆ, ಆದರೆ ಹಿಂದಿನ ಬಾಗಿಲಿಂದ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಆದೇಶ ಹೊರಡಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಗಳ ಕಟ್ಟಡ ಇವತ್ತೋ ನಾಳೆನೋ ಬೀಳೋ ಒಂದು ಪರಿಸ್ಥಿತಿಯಲ್ಲಿದೆ. 3,000 ಸರ್ಕಾರಿ ಶಾಲೆಗಳಲ್ಲಿ ಪ್ರತ್ಯೇಕವಾಗಿ ಶೌಚಾಲಯಗಳಿಲ್ಲ. 7,000 ಸ್ಕೂಲ್ಗಳಲ್ಲಿ ಏಕೋಪಾಧ್ಯಾಯರು, ಒಬ್ಬರೇ ಟೀಚರು, ಅವರೇನೆ ಟೀಚ್ ಮಾಡ್ಬೇಕು, ಅವರೇ ಎಕ್ಸಾಮು, ಅವರೇ ಜನಗಣತಿ, ಅವರೇ ಜಾತಿ ಗಣತಿ, ಅವರೇ ಧನಗಣತಿ, ಅವರೇ ಮೊಟ್ಟೆ ಕೊಡ್ಬೇಕು, ಅವರೇ ಚಿಕ್ಕಿ ಕೊಡ್ಬೇಕು, ಎಲ್ಲ ಕೆಲಸ ಒಬ್ಬರೇ ಮಾಡ್ಬೇಕು. ಅಂತ ಶಾಲೆಗೆ ಎಷ್ಟು ಪೇರೆಂಟ್ಸ್ ನನ್ನ ಮಗು ಹೋಗ್ಲಿ, ಕಲೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಾಯ್ಲಿ ಅಂತ ಎಷ್ಟು ಜನ ಪೇರೆಂಟ್ಸ್ ಕಳಿಸ್ತಾರೆ? ಕಳ್ಸಕ್ ಸಾಧ್ಯನಾ? ಅದಕ್ಕೆ ಏನ್ ಡಿಸೈಡ್ ಮಾಡ್ತಾರೆ ಪೇರೆಂಟ್ಸ್? ಅಯ್ಯೋ ಪರವಾಗಿಲ್ಲ ಪ್ರೈವೇಟ್ ಹಾಕ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಆ ಮಟ್ಟಕ್ಕಿಲ್ಲ ಅಂದ್ರೆ ಅವ್ರ ಜೀವನ, ನನ್ ಜೊತೆ ನೀನು ಬಾರಪ್ಪ ಅಂತ ಹೇಳಿ ಕೂಲಿ ಕರ್ಕೊಂಡು ಹೋಗ್ತಾರೆ. ಈ ಕೆಪಿಎಸ್ ಮ್ಯಾಗ್ನೆಟ್ ಏನ್ ಮಾಡ್ತಾ ಇದೆ? 1 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ, ಆ ಮಧ್ಯದ ಕಾರಣಗಳಿಗೋ ದುಡ್ಡಿಲ್ಲ ಅಂತಾನೋ ಶಾಲೆಗೆ ಹೋಗಕ್ ಆಗಲ್ಲ ಅಂತ ಹೇಳಿ ದೂರ ಉಳಿಯುವಂತ ವಿದ್ಯಾರ್ಥಿಗಳ ಸಂಖ್ಯೆ, ಡ್ರಾಪ್ ಔಟ್, ಈ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ನಮ್ಮ ಸಚಿವರಿಗೆ, ಎಜುಕೇಶನ್ ಮಿನಿಸ್ಟರ್ಗೆ ನೇರವಾಗಿ ನಮ್ಮ ಸರ್ಕಾರ ಕೇಳಬೇಕು, ಅವ್ರು ಯಾವತ್ತಾದ್ರೂ ಹಳ್ಳಿ ಒಳಗ್ ಬಂದು ನಮ್ ಜೀವನ ಹೇಗೆ ಅನ್ನೋದನ್ನ ನೋಡಿದಾರ? ನೋಡಿದ್ರೆ ಅದ್ ಯಾವ ಬಾಯಿಂದ ಈ ಮಾತನ್ನ ಆಡ್ತಾರೆ? 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಹೋಗುವಂತ ಮಕ್ಕಳು ತಾವೇ ಎಲ್ಲೋ ಒಂದು 5 ಕಿಲೋಮೀಟರ್ ದೂರದಲ್ಲಿರೋ ಮ್ಯಾಗ್ನೆಟ್ ಶಾಲೆಗೆ ಪ್ರತಿದಿನ ನಡ್ಕೊಂಡು ಹೋಗಕ್ಕಾಗತ್ತಾ? ಆಯ್ತು, ಸುಳ್ಳು ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ, ಬಸ್ ಬಿಡ್ತೀವಿ ಅಂತ ಹೇಳಿ. ಆ ಬಸ್ಸಿಗೆ ಹತ್ತಿ ಆ 1ನೇ ಕ್ಲಾಸಿನ ಮಗು ಪ್ರತಿದಿನ ಹೋಗಿ ವಾಪಸ್ ಬರಕ್ ಆಗುತ್ತಾ? ಇದು ನಿಜಾನಾ? ಇದು ಸತ್ಯನಾ? ಮೂರ್ಖರು ಮಾತ್ರ ಇದನ್ನ ಮಾತಾಡಕ್ ಸಾಧ್ಯ, ಇಲ್ಲ ಅಂದ್ರೆ. ಎಎಂಎಸ್ನ ಜಿಲ್ಲಾಧ್ಯಕ್ಷರಾದ ಕಲ್ಯಾಣಿರವರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಈ ಹೋರಾಟವು ಸ್ವತಂತ್ರ ಹೋರಾಟವನ್ನು ನೆನಪಿಸುತ್ತದೆ. ಸ್ವತಂತ್ರ ಹೋರಾಟದಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಹೋರಾಡಿ ಬ್ರಿಟಿಷರಿಂದ ಸ್ವತಂತ್ರ ಪಡೆದ ಇತಿಹಾಸದ ನೆನಪನ್ನು ಈ ಸಮಾವೇಶ ತಂದುಕೊಡುತ್ತದೆ. ಸರ್ಕಾರ ಶಿಕ್ಷಣ, ಆರೋಗ್ಯ ಎಲ್ಲಾ ಸಾರ್ವಜನಿಕ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡಿ ಶಿಕ್ಷಣ, ಆರೋಗ್ಯ ಕೇವಲ ಶ್ರೀಮಂತ ವರ್ಗದವರ ಸೊತ್ತಾಗುತ್ತದೆ. ತುಳಿತಕ್ಕೊಳಗಾದವರು ಗುಲಾಮಗಿರಿಗೆ ತಳ್ಳುತ್ತದೆ. ನಮಗೆ ಶಿಕ್ಷಣ ಸಿಕ್ಕರೆ ನಾವು ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುತ್ತೇವೆ. ಆದ್ದರಿಂದ ಜನಗಳನ್ನು ಅಂಧಕಾರಕ್ಕೆ ತಳ್ಳಬೇಕೆಂಬ ಯೋಚನೆ ಇದಾಗಿದೆ. ರೈತರು, ಕಾರ್ಮಿಕರು, ದಿನಗೂಲಿ ಕೆಲಸ ಮಾಡುವವರು ಬಹಳಷ್ಟು ಕಷ್ಟದಿಂದ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಶಾಲೆಯನ್ನು ಮುಚ್ಚಿದರೆ ಮಕ್ಕಳ ಗತಿ ಏನು? ರೈತ ಕಾರ್ಮಿಕರು ಒಂದಾಗಿ ನಮ್ಮ ಮಕ್ಕಳಿಗೋಸ್ಕರ ಹೋರಾಟ ಕಟ್ಟಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಎಐಡಿಎಸ್ಒ ತುಮಕೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಕಪ್ಪ ಸಮಾವೇಶದ ಅಧ್ಯಕ್ಷತೆ ವಹಿಸಿದರು. 13 ಹಳ್ಳಿಯ ಸಾರ್ವಜನಿಕ ಶಿಕ್ಷಣ ಸಮಿತಿಯ ಮುಖಂಡರು ಹಾಗೂ ಗ್ರಾಮಸ್ಥರು, ಎಐಡಿಎಸ್ಒನ ಕಾರ್ಯಕರ್ತರಾದ ಭರತ್, ಸೈಯದ್,
ಋಷಭ್, ಸಂದೀಪ್, ಹುಸೇನಪ್ಪ, ಭೂಪೇಶ್ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.